ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾವು ಕೂಡ ಎಲ್ಲರೂ ಹುಷಾರಾಗಿದ್ದೇವೆ. ಇದು ಒಂದು ಸ್ವಲ್ಪ ಹಿಂದಿನ ಬ್ಲಾಗ್ ಆಯಿತಾ, ಶೂಟ್ ಮಾಡಿ ಇಟ್ಟಿದ್ದೆ, ಬಟ್ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ನಿಮಗೆ ವಿಡಿಯೋ ಕ್ವಾಲಿಟಿಯಲ್ಲಿ ಕೂಡ ಸ್ವಲ್ಪ ಚೇಂಜ್ ಅಂತ ಹೇಳಿ ಅನ್ನಿಸ್ಬೋದು. ಯಾಕೆಂದರೆ ನಾನು ಹಳೆ ಫೋನಿಂದ ಕೂಡ ಶೂಟ್ ಮಾಡ್ತೇನೆ, ಹೊಸ ಫೋನಿಂದ ಕೂಡ ಶೂಟ್ ಮಾಡ್ತೇನೆ. ಹಾಗಾಗಿ ಸ್ವಲ್ಪ ವಿಡಿಯೋದ ಕ್ಲಾರಿಟಿಯಲ್ಲಿ ಡಿಫ್ರೆನ್ಸ್ ನಿಮಗೆ ಅನ್ನಿಸ್ಬೋದು. ಇಲ್ಲಿ ನಾನು ಬೆಳಗ್ಗಿನ ಒಂದು ಸೀನನ್ನು ತೋರಿಸ್ತಾ ಇರುವಂಥದ್ದು. ಬೆಳಗ್ಗೆ ನಾನಿಲ್ಲಿ ಟೀಯನ್ನು ಇಟ್ಕೊಳ್ತಾ ಇದ್ದೇನೆ. ಈಗ ಸಿಯೋನಿಗೆಲ್ಲ ಸ್ಕೂಲಿಗೆ ರಜೆ ಇದ್ದಂಥ ದಿನ, ಅಂದರೆ ಮೇ ಬಿ ಮಂಡೇ ಒಂದು ದಿನ ರಜೆ ಇತ್ತು, ನೆಕ್ಸ್ಟ್ ಡೇ ಹೋಗ್ಲಿಕ್ಕಿದ್ದಂಥದ್ದು, ಆ ದಿನದ ವಿಡಿಯೋ ಅಂತ ಹೇಳಿ ಅಂದ್ಕೊಳ್ತೇನೆ. ಸೊ ಕರೆಕ್ಟಾಗಿ ನನಗೆ ನೆನಪಿಲ್ಲ, ಅಂದರೆ ಸ್ವಲ್ಪ ದಿನ ಆಗಿದೆ. ಹಾಗಾಗಿ ಇಲ್ಲಿ ನಾನು ಬೆಳಿಗ್ಗೆ ಟೀಗೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಮೊದಲು ನಾವು ಸಕ್ಕರೆಯನ್ನು ಹಾಕ್ತಾ ಇದ್ದದ್ದು, ಈಗ ಬೆಲ್ಲವನ್ನು ಹಾಕಿದ್ದು. ನಾನು ಬೆಳಿಗ್ಗೆ ಟೀ ಕುಡಿಯೋದಿಲ್ಲ. ನಾನೀಗ ಸದ್ಯಕ್ಕೆ ಕಾಫಿಯನ್ನೇ ಕುಡಿತಾ ಇರುವಂಥದ್ದು. ಡೆಲಿವರಿ ಆದ ನಂತರ ಒಂದೊಂದು ಟೈಮ್ನಲ್ಲಿ ಒಂದೊಂದು ರೀತಿ ಆಸೆ ಆಗುವಂಥದ್ದು. ಕೆಲವೊಮ್ಮೆ ಟೀ ಕುಡಿದ್ರೆ ಟೀಯೇ ಕುಡಿಯುವ ಅಂತ ಆಗ್ತದೆ, ಕೆಲವೊಮ್ಮೆ ಕಾಫಿ ಕುಡಿದ್ರೆ ಕಾಫಿ ಕುಡಿಯುವ ಅಂತ ಆಗ್ತದೆ. ಆದರೆ ಕೇಳಿದರೆ ಟೀ ಪರ್ಸನ ಕಾಫಿ ಪರ್ಸನ್ ಅಂತ ಕೇಳಿದರೆ ನಾನು ಕಾಫಿಯನ್ನೇ ಪ್ರಿಫರ್ ಮಾಡುವಂಥದ್ದು. ಇಲ್ಲಿ ನಾನು ಹಿಟ್ಟನ್ನು ನೆನ್ನೆ ಕಡೆದು ಇಟ್ಟಿದ್ದೆ, ಅದು ಉಬ್ಬಿ ಬಂದಿದೆ ಚೆನ್ನಾಗಿ. ಸ್ವಲ್ಪ ಆಗಿದ್ರೆ ಇನ್ನೆಲ್ಲ ಕೆಳಗೆ ಬೀಳ್ತಿತ್ತು. ನಾನು ಹಸ್ಬೆಂಡ್ ಹತ್ರ ಕೂಡ ಹೇಳ್ತೇನೆ, ಬೆಳಿಗ್ಗೆ ಅವರು ಸ್ವಲ್ಪ ಬೇಗ ಎದ್ದೊಳ್ತಾರೆ. ಹಾಗೆ ಅವ್ರು ಎದ್ದೊಳ್ಳುವಾಗ ಎಲ್ಲಿಯಾದರೂ ಅಂದರೆ 5:30 ಎದ್ದೊಳ್ತಾರೆ ಅವರು. ಆಗ ಇದು ಹಿಟ್ಟೇನಾದರೂ ಮೇಲೆ ಬಂದರೆ ಸ್ವಲ್ಪ ಜಸ್ಟ್ ಸ್ಪೂನ್ ಹಾಕಿ ಅಂತ ಹೇಳಿರ್ತೇನೆ. ಹಾಗೆ ಇವತ್ತು ಅಂದರೆ ಫುಲ್ ಬೀಳಲಿಕ್ಕೆ ಆಗುವಷ್ಟು ಆಗಿರಲಿಲ್ಲ. ಹಾಗಾಗಿ ಸ್ಪೂನನ್ನು ಹಾಕಿರಲಿಲ್ಲ ಅವರು. ಕೆಳಗೆ ಹೇಗಿದ್ದರೂ ಪ್ಲೇಟನ್ನು ಇಟ್ಟಿರ್ತೇನೆ ನಾನು. ಇವತ್ತಿಗೆ ಸ್ವಲ್ಪ ದೋಸೆಯನ್ನು ಮಾಡುವ, ನೆಕ್ಸ್ಟ್ ದಿನಕ್ಕೆ ಇದು ಇಡ್ಲಿ ಮಾಡುವ ಅಂತ ಹೇಳಿ ನನ್ನ ಪ್ಲ್ಯಾನ್. ಏಕೆಂದರೆ ಡೈಲಿ ಎದ್ದು ಬ್ರೇಕ್ಫಾಸ್ಟ್ ಮಾಡುವಂಥದ್ದು ಹೇಳಿದರೆ ಅದು ತುಂಬ ಒಂದು ಕಷ್ಟದ ಕೆಲಸ. ಒಂದು ಯೋಚನೆ ಮಾಡಿ ಇಡಬೇಕು ಮೊದಲೇ ಏನು ಮಾಡೋದು ಅಂತ ಹೇಳಿ, ಮತ್ತು ಅದನ್ನು ಟೈಮಲ್ಲಿ ಮಾಡುವಂಥದ್ದು. ಈಗ ಅಂದರೆ ರಜೆ ಅಲ್ಲ, ಹಾಗೆ ಸ್ವಲ್ಪ ನಾನು ಲೇಟಾಗಿ ಎಲ್ಲ ಪ್ರಿಪೇರ್ ಮಾಡುವಂಥದ್ದು. ಆದರೆ ರಜೆ ಇಲ್ಲದೇ ಇದ್ದರೆ 6:30 ಒಳಗೆ ಎಲ್ಲ ರೆಡಿ ಆಗಬೇಕು. ಆಗ ಮಾತ್ರ ಕರೆಕ್ಟ್ ಟೈಮಿಗೆ ಹೋಗಲಿಕ್ಕೆ ಆಗ್ತದೆ. ಈಗ ಒಂದು 2 ತಿಂಗಳಿನ್ನು ಸ್ವಲ್ಪ ಸಮಾಧಾನದಿಂದ ನೆಟ್ಟಗೆ ಉಸಿರು ಬಿಡ್ಬೋದು. ಯಾಕೆಂದರೆ ಅರ್ಜೆಂಟ್ ಇಲ್ಲ ಇನ್ನು. ಇಲ್ಲಿ ನಾನು ಡಿಸೈನಾದ ಪಾಸ್ತಾವನ್ನು ಬಾಯ್ಲ್ ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಡಿಸೈನಾದ ಡ್ಯೂರಮ್ ವೀಟಿಂದ ಮಾಡಿರುವಂತಹ ಪಾಸ್ತಾ ಇದು. ಇಲ್ಲಿ ನಾನು 2 ಕಪ್ ನೀರಿಗೆ 1 ಕಪ್ಪಷ್ಟು ಪಾಸ್ತಾವನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್ ಏನು ಕೂಡ ಇರೋದಿಲ್ಲ. 100% ವೆಜಿಟೇರಿಯನ್ ಪಾಸ್ತಾ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2 ವಿಸಿಲನ್ನು ತೆಗಿತೇನೆ ನಾನು. ಇದರಲ್ಲಿ ಕೊಲೆಸ್ಟ್ರಾಲ್ ಮತ್ತು ಟ್ರಾನ್ಸ್ ಫ್ಯಾಟ್ ಕೂಡ ಇರೋದಿಲ್ಲ, ಆಯಿತಾ. ಇದು ಪಂಪ್ಕಿನ್ ಪಾಸ್ತಾ ರೆಸಿಪಿ ನಾನು ಶೂಟ್ ಮಾಡಿ ಇಟ್ಟಿದ್ದೇನೆ ಆಲ್ರೆಡಿ. ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೇನೆ ನಾನು. ಇಲ್ಲಿ ನಾನು ಪಾಸ್ತಾ ಕುಕ್ ಆದ ನಂತರ ಹೇಗೆ ಚೆಕ್ ಮಾಡೋದಂತ ತೋರಿಸ್ತಾ ಇದ್ದೇನೆ. 2 ವಿಸಿಲಾದ ನಂತರ ಓಪನ್ ಮಾಡುವಾಗ ಹೀಗೆ ಕರೆಕ್ಟಾಗಿ ಕುಕ್ ಆಗಿರ್ತದೆ, ಆಯಿತಾ. ಇಲ್ಲಿ ನಾನು ಪಂಪ್ಕಿನ್ ಪ್ಯೂರಿಯನ್ನೆಲ್ಲ ಹಾಕಿ, ಅದಕ್ಕೆ ಸ್ವಲ್ಪ ಪೆಪ್ಪರ್, ಚೀಸ್, ಕ್ರೀಮ್ ಎಲ್ಲ ಹಾಕಿ ಆನಂತರ ಪಾಸ್ತಾವನ್ನು ಆ್ಯಡ್ ಮಾಡಿಕೊಂಡು ಮಾಡ್ತಾ ಇರುವಂಥದ್ದು. ತುಂಬ ಟೇಸ್ಟಿಯಾಗಿರ್ತದೆ. ಈ ಪಾಸ್ತಾದ ಲಿಂಕ್ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು, ಆಯಿತಾ. ನನ್ನ ಮಗನಿಗೆ ಡೈಲಿ ಬ್ರೇಕ್ಫಾಸ್ಟಿಗೆ ಚಪಾತಿ ಕೊಟ್ಟರು ಡೈಲಿ ತಿಂತಾನೆ, 3 ಹೊತ್ತು ಕೊಟ್ಟರು ಕೂಡ ತಿಂತಾನೆ. ಇವತ್ತು ಕೂಡ ಅದನ್ನೇ ಕೇಳ್ತಾ ಇದ್ದ, ಬಂದು ಬ್ರೇಕ್ಫಾಸ್ಟಿಗೆ ಏನು ಅಂತ ಹೇಳಿ. ದೋಸೆ ಇಡ್ಲಿ ಅಂತ ಹೇಳಿದರೆ ಅವನಿಗೆ ಅಲ್ಲಿಂದ ಅಲ್ಲಿಗೆ ಮೂಡ್ ಆಫ್ ಆಗಿ ಹೋಗ್ತದೆ. ಮತ್ತು ನಾನು ಚಿಕನ್ ಕರಿ ಇದ್ದರೆ ಅವನು ತಿಂತಾನೆ. ಚಿಕನ್ ಕರಿ ಇದ್ದರೆ ನಂದು 2 ಮಕ್ಕಳು ಕೂಡ, ಅಂದರೆ ಈಗ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ 2 ಮಕ್ಕಳು ಕೂಡ ಚಿಕನ್ ಕರಿ ಇದ್ದರೆ ಅದರೊಟ್ಟಿಗೆ ದೋಸೆನ ಅಥವಾ ಇಡ್ಲಿನ, ಅಂದರೆ ನಾವಾಗಿ ಕೊಟ್ಟರೆ, ನಾವು ಬಾಯಿಗೆ ಕೊಟ್ಟರೆ ತಿಂತಾರೆ, ಇಲ್ಲಾದರೆ ಅಷ್ಟೊಂದು ಇಷ್ಟ ಇಲ್ಲ. ಫಿಶ್ ಕರಿ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಬಟ್ ಚಿಕನ್ ಕರಿ ಇದ್ದರೆ ತಿಂತಾರೆ. ಇದು ನೂಡಲ್ಸ್ ಎಲ್ಲ, ಶಾವಿಗೆ ಉಂಟಲ್ಲ, ಶಾವಿಗೆ ಅದೆಲ್ಲ ಇಷ್ಟ ಆಗ್ತದೆ, ತಿಂತಾರೆ.
ಹಾಗೆ ಇಲ್ಲಿ ನಾನು ಇಡ್ಲಿಗೆ ಅಂತ ಹೇಳಿ ನನ್ನ ಸ್ಪ್ರೇ ಬಾಟಲ್ ಇದೆ ಅಲ್ವಾ, ಆಯಿಲ್ ಡಿಸ್ಪೆನ್ಸರ್ ಸ್ಪ್ರೇ, ಅದರಿಂದನೇ ನಾನಿವಾಗ ಈಗ ಬ್ರಷಲ್ಲೆಲ್ಲ ಹಚ್ಚಲಿಕ್ಕೆ ಹೋಗೋದಿಲ್ಲ ಎಣ್ಣೆ ಇದಕ್ಕೆ ಇಡ್ಲಿ ಪಾತ್ರೆಗೆ, ಅದರಿಂದನೇ ಜಸ್ಟ್ ಸ್ಪ್ರೇ ಮಾಡಿ ಕೊಡುವಂಥದ್ದು. ಅದೆಲ್ಲ ಕಡೆ ಸ್ಪ್ರೆಡ್ ಆಗ್ತದೆ, ಚೆನ್ನಾಗಾಗ್ತದೆ, ಈಸಿ ಕೂಡ ಆಗ್ತದೆ. ಈ ಆಯಿಲ್ ಡಿಸ್ಪೆನ್ಸರ್ ತಗೊಂಡ ನಂತರ ಲೈಫ್ ತುಂಬ ಈಸಿ ಆಗಿದೆ. ಅಲ್ಲಿ ಇಲ್ಲಿ ಮೆಸ್ಸಿ ಆಗೋದಿಲ್ಲ. ಮತ್ತು ಸಿಲಿಕಾನ್ ಬ್ರಷಲ್ಲಿ ಹಾಕು ಅಥವಾ ಹೊರಗೆ ಹೋಗಿ ಬಾಳೆದು ದಂಟನ ತಗೊಂಡು ಬರೋದು ಅದೆಲ್ಲ ಏನಿಲ್ಲ, ಜಸ್ಟ್ ಸ್ಪ್ರೇ ಮಾಡುವಂಥದ್ದು. ಆಯಿಲ್ ಕೂಡ ಕಡಿಮೆ ಯೂಸ್ ಆಗ್ತದೆ. ಯಾರಿಗೆಲ್ಲ ನಿಮಗೆ ಆಯಿಲ್ ಕಡಿಮೆ ಯೂಸ್ ಮಾಡಬೇಕು ಫುಡ್ಡಲ್ಲಿ ಅಂತೆಲ್ಲ ಇದ್ದೀರಾ, ನೀವು ಡಯಟ್ ಮಾಡಬೇಕು ಅಥವಾ ಫುಡ್ಡಲ್ಲಿ ಆಯಿಲ್ ಇಂಟೇಕ್ ಕಂಟ್ರೋಲ್ ಮಾಡಬೇಕಂತ ಇರೋರಿಗೆ ಇದು ಬೆಸ್ಟ್ ಆಪ್ಷನ್. ನಿಮಗೆ ಬೇಕಾದರೆ ಇದನ್ನು ನಾನೇ ಸೇಲ್ ಮಾಡ್ತಾ ಇರುವಂಥದ್ದು. ಬೇಕಾದರೆ ಇಲ್ಲಿ ನಂಬರನ್ನು ಕೊಟ್ಟಿರ್ತೇನೆ, ವಾಟ್ಸಪ್ ನಂಬರ್, ಅಲ್ಲಿಂದ ಆರ್ಡರ್ ಮಾಡ್ಬೋದು. 279 ರುಪೀಸನ್ನು ನೀವು ನನಗೆ ಕಳಿಸಿದರೆ ನಿಮಗೆ ಫ್ರೀ ಡೆಲಿವರಿ ಕೂಡ ಇರ್ತದೆ. ಆಯಿತಾ, ಇದಕ್ಕೆ 279 ರುಪೀಸ್. ಈ ಮೇಲೆ ಕಾಣುವ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿದರೆ ಆಯಿತು. ಹಾಗೆ ನಮ್ಮದು ಹನಿ ಕೂಡ ಇದೆ, ನ್ಯಾಚುರಲ್, ನಮ್ಮ ಮನೆಯಲ್ಲಿ ಆಗುವಂತಹ ಹನಿ ಕೂಡ ಇದೆ, ರಾ ಹನಿ, ಅದನ್ನು ಕೂಡ ತಗೊಳ್ಬೋದು ನಿಮಗೆ. ನಮ್ಮಲ್ಲಿ ಕ್ಯಾಶ್ಯೂ, ಹನಿ, ಗೋಂದ್ ಸೆಕೆಗೆ, ಈ ಸೆಕೆ ಟೈಮಲ್ಲಿ ಅಂತಲ್ಲ, ಯಾವ ಟೈಮಲ್ಲಿ ಬೇಕಾದರೂ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಸೆಕೆ ಟೈಮಲ್ಲಿ ಜಾಸ್ತಿ ಹೈಡ್ರೇಷನಿಗೆ ಅದಕ್ಕೆಲ್ಲ ತುಂಬ ಒಳ್ಳೆಯದು. ಹಾಗೆ ಹನಿ ಇದೆ, ಗೋಂದ್ ಇದೆ, ಕ್ಯಾಶ್ಯೂ ಇದೆ, ನೈಫ್ ಇದೆ, ಮತ್ತು ಕೆಲವೊಂದೆಲ್ಲ ಪ್ರಾಡಕ್ಟ್ಸ್ ಇದೆ. ನನ್ನ ವಾಟ್ಸಪ್ ನಂಬರನ್ನು ನೀವು ಸೇವ್ ಮಾಡಿ ಇಟ್ಕೊಂಡು ಅದರಲ್ಲಿ ನನ್ನ ಕ್ಯಾಟಲಾಗನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ನನ್ನ DP ನೋಡ್ತಿರಲ್ಲ, ಹಾಗೆ ನನ್ನ ಕ್ಯಾಟಲಾಗನ್ನು ನೋಡಿದರೆ ಅದರಲ್ಲಿ ನಿಮಗೆ ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ ಸೇಲ್ ಮಾಡ್ತೇನೆ ಅದರದ್ದೆಲ್ಲ ಲಿಂಕ್ ಇದೆ. ಎಲ್ಲದೂ ಕೂಡ ನಿಮಗೆ ಫ್ರೀ ಡೆಲಿವರಿ ಇರ್ತದೆ. ಹಾಗೆಯೇ ಹ್ಯಾಂಡ್ ಬ್ಯಾಗ್ಸ್ ಕೂಡ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೇನೆ. ಹ್ಯಾಂಡ್ ಬ್ಯಾಗ್ಸ್ ಕೂಡ ಪುನಃ ರೀಸ್ಟಾರ್ಟ್ ಮಾಡಿದ್ದೇನೆ ಸೇಲ್ ಮಾಡೋದು. 1.5 ವರ್ಷ ಹಿಂದೆ ನಾನು ಸೇಲ್ ಮಾಡ್ತಾಯಿದ್ದೆ, ಎರಡು ಮೂರು ವರ್ಷ ಮಾಡಿದ್ದೇನೆ ಅದರದ್ದು ಬಿಸ್ನೆಸ್ ಕೂಡ. ಸೊ ಇವಾಗ ಪುನಃ ಸ್ಟಾರ್ಟ್ ಮಾಡಿದ್ದೇನೆ, ತುಂಬ ಕಡಿಮೆ ರೇಟಿಗೆ, ಅಂದರೆ ಫ್ಯಾಕ್ಟ್ರಿ ಪ್ರೈಸಿಗೆ ಒಳ್ಳೆ ಕ್ವಾಲಿಟಿ. ಈಗ ನೀವು ಝೂಕೆಲ್ಲ ನೋಡ್ತಿರಲ್ಲ, ಝೂಕಿದು ಬ್ಯಾಗೆಲ್ಲ ಅದೇ ಸೇಮ್ ಕ್ವಾಲಿಟಿಯ ಬ್ಯಾಗ್ಸ್, ಬಟ್ ಬ್ರ್ಯಾಂಡ್ ಚೇಂಜ್ ಅಷ್ಟೇ. ಅಂಥ ಬ್ಯಾಗ್ಸ್ ನಿಮಗೆ ಅಫೋರ್ಡೆಬಲ್ ಪ್ರೈಸ್, ಎಲ್ಲದೂ ಕೂಡ 1,000 ಒಳಗೆ. ಎಷ್ಟೇ ದೊಡ್ಡ ನೀವು ಟೋಟ್ ಬ್ಯಾಗ್ ಎಲ್ಲ ತೊಗೊಂಡ್ರು ಕೂಡ 1,000 ಒಳಗೆ, ಅಂದರೆ ನಿಮಗೆ 600, 700, 800, 900 ಹಾಗಿರುವಂತಹ ಪ್ರೈಸಲ್ಲಿ ನಿಮಗೆ ಒಳ್ಳೆ ಬೆಸ್ಟ್ ಕ್ವಾಲಿಟಿಯ, ಟಾಪ್ ಕ್ವಾಲಿಟಿಯ ಬ್ಯಾಗ್ಸ್ ತಗೊಳ್ತೀರಾ. ನೀವು 2-2.5 ಸಾವಿರ ಕೊಟ್ಟು ಅದಕ್ಕೆ ಜಸ್ಟ್ ಅವರು ಬ್ರ್ಯಾಂಡ್ ಸ್ಟಿಕ್ ಮಾಡಿ ಕೊಡೋದಕ್ಕಿಂತ ಫ್ಯಾಕ್ಟ್ರಿ ಪ್ರೈಸಲ್ಲಿ ನಿಮಗೆ ನಾವು ಹೋಮ್ ಡೆಲಿವರಿ ಕೂಡ ಮಾಡಿ ಕೊಡ್ತೇವೆ. ಆಯಿತಾ, ನಿಮಗೆ ಬೇಕಾದರೆ ಇದೇ ವಾಟ್ಸಪ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಬ್ಯಾಗಿದು ಕೂಡ ಡೀಟೇಲ್ಸ್ ಕಳಿಸ್ತೇನೆ. ಹಾಗೆ ನನ್ನ ಚಾನಲಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ಹುಡುಕಿದರೆ ಕೂಡ ನಿಮಗೆ ಬೇಕಾದಷ್ಟು ಬ್ಯಾಗ್ಸಿನ ಫೋಟೋಸ್ ಮತ್ತು ರೇಟ್ಸ್ ಎಲ್ಲ ಅದರಲ್ಲಿ ಕೂಡ ಇದೆ. ತುಂಬ ಜನ ಆರ್ಡರ್ ಮಾಡ್ತಾ ಇದ್ದೀರಾ, ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೇ ಅಂದರೆ ನೀವು ಸಪೋರ್ಟ್ ಮಾಡ್ತಾ ಇದ್ದರೆ ನನಗೆ ಕೂಡ ಇನ್ನೂ ಕೂಡ ಏನಾದರೂ ಪ್ರಾಡಕ್ಟ್ಸನ್ನು ಆ್ಯಡ್ ಆನ್ ಮಾಡುವ ಅಂತ ಹೇಳಿ ಆಗ್ತದೆ. ತುಂಬ ಜನ ನಾನು ಇಷ್ಟೊಂದು ಎಫರ್ಟ್ ಹಾಕ್ತಾ ಇದ್ದೀನಿಲ್ಲ ಅಂತ ಹೇಳಿ ಏನಾದರೂ ಒಂದು ಪ್ರಾಡಕ್ಟ್ ಆದರೂ ಆರ್ಡರ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗ್ತದೆ. ಅಂದರೆ ದೂರದಿಂದ ಬಾಂಬೆಯಿಂದ, ಡೆಲ್ಲಿಯಿಂದ ಹಾಗೆಲ್ಲ ಆರ್ಡರ್ ಮಾಡ್ತಾ ಇರೋರಿಗೆ ತುಂಬ ನನಗೆ ಏನೋ ಒಂಥರ ಅಂದರೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರಲ್ಲ ಅಂತ ಹೇಳಿ. ಹಾಗೆ ಲೋಕಲ್ ಅವರೇ ಆಗಿರ್ಬೋದು, ಹನಿ ಎಲ್ಲ ನಮಗೆ ಅಂದರೆ ಪ್ಯೂರ್ ಹನಿ ಮಕ್ಕಳಿಗೆ ಕೊಡಲಿಕ್ಕೆ ಬೇಕು, ಅಥವಾ ನಿಮಗೆ ಮನೆಯಲ್ಲಿ ಕನ್ಸ್ಯೂಮ್ ಮಾಡಲಿಕ್ಕೆ ಬೇಕು. ಈಗ ಹೊರಗಡೆ ಮಾರ್ಕೆಟಿಂದ ನೀವು ಎಷ್ಟೇ ಚಂದದ ಬಾಟಲಲ್ಲಿ ತಗೊಂಡ್ರೂ ಕೂಡ ನಮ್ಮದು ಬಾಟಲ್ ನಿಮಗೆ ಅಷ್ಟೊಂದು ಸ್ಟ್ಯಾಂಡರ್ಡ್ ಅಂತ ಹೇಳಿ ಅನ್ನಿಸ್ಲಿಕ್ಕಿಲ್ಲ. ಗ್ಲಾಸ್ ಜಾರ್ಸ್ ಅಂಥದ್ದೆಲ್ಲ ಕೊಡೋದಿಲ್ಲ. ಆದರೂ ಸಹ ನಾವು ನಿಮಗೆ ಫ್ರೀ ಡೆಲಿವರಿ ಕೂಡ ಕೊಡ್ತೇವೆ, ಹಾಗೂ ಪ್ಯೂರಾಗಿ ನಾವು ನಮ್ಮ ಮಕ್ಕಳಿಗೆ ಕೊಡುವಂಥದ್ದನ್ನೇ ನಿಮಗೆ ಕೂಡ ಕೊಡುವಂಥದ್ದಲ್ಲ. ಹಾಗಾಗಿ ನಿಮಗೆ ಧೈರ್ಯದಿಂದ ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ತುಂಬ ಮಂದಿ ನೈಫ್ ಮತ್ತು ಹನಿ ಎಲ್ಲ ದೂರದಿಂದ ಬಾಂಬೆಯಿಂದ ಎಲ್ಲ ತುಂಬ ಮಂದಿ ಆರ್ಡರ್ ಮಾಡ್ತಾ ಇದ್ದೀರಾ. ನಂಗೆ ತುಂಬ ಖುಷಿ ಆಗ್ತದೆ. ಯಾಕೆಂತ ಹೇಳಿದರೆ ಈಗೊಬ್ಬರು ಏನಾದರೂ ಒಂದು ಚಿಕ್ಕ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ, ಒಬ್ಬರು ಹೌಸ್ ವೈಫ್ ಹೀಗೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗಿ ನೀವು ನಮ್ಮಿಂದ ಒಂದು ವಸ್ತುವನ್ನು ತೆಕ್ಕೊಂಡು ನಮಗೆ ಒಂದು ಸಪೋರ್ಟ್ ಮಾಡ್ತೀವಿ. ಅದನ್ನು ನೋಡುವಾಗ ಖುಷಿಯಾಗುವಂಥದ್ದು, ಆ ಒಂದು ಪ್ರೀತಿ, ಒಂದು ಟ್ರಸ್ಟ್ ಏನಿದೆ ನೋಡಿ, ಅದನ್ನು ನೋಡಿ ಖುಷಿಯಾಗುವಂಥದ್ದು. ಮತ್ತು ಕೆಲವರಿಗಂತೂ ಮಕ್ಕಳಿಗೆ ಹನಿ ಎಲ್ಲ ಕೊಡುವಾಗ ಸ್ಪೆಷಲಿ ತುಂಬ ಡೌಟ್ ಇರ್ತದೆ, ಇದು ಹೊರಗಡೆಯಿಂದ ತಗೊಂಡ್ರೆ ನೀವು ಪ್ಯೂರ್ ಇರ್ಬೋದಾ, ಮಕ್ಕಳಿಗೆ ಕೊಡ್ಬೋದಾ, ಏನಾದರೂ ತೊಂದರೆ ಆಗ್ತದಾ, ಆ ರೀತಿಯಲ್ಲಿ ಎಲ್ಲ. ಆದರೆ ನಾವು ನಿಮ್ಮ ಕಣ್ಣು ಮುಂದೆನೇ ನಾವು ನಮ್ಮ ಮಕ್ಕಳಿಗೆ ಕೂಡ ನಮ್ಮದೇ ಹನಿಯನ್ನು ಕೊಟ್ಟು ನಿಮಗೆ ಕೂಡ ಅದನ್ನೇ ಬಾಟಲಲ್ಲಿ ಹಾಕಿ ಎಲ್ಲದೂ ಕೂಡ ಟ್ರಾನ್ಸ್ಪರೆನ್ಸಿಯಿಂದ ನಾವು ಕೊಡ್ತಾ ಇರೋದ್ರಿಂದ ತುಂಬ ಮಂದಿ ಪರ್ಚೇಸ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್ ಆಯಿತಾ ಯಾರೆಲ್ಲ ಟ್ರಸ್ಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ. ಇನ್ನೂ 1.5 ಮಂತ್ ಇದೆ ಇನ್ನೂ ಕೂಡ ನಮ್ಮ ಅಂದರೆ ಹನಿ ಎಕ್ಸ್ಟ್ರಾಕ್ಷನಿಗೆ. ಅದದ್ದು ನಮಗೆ ನಾವು ದೊಡ್ಡ ಡ್ರಮ್ಮಲ್ಲಿ ಸ್ಟಾಕ್ ಮಾಡಿ ಇಟ್ಟಿರ್ತೇವೆ. ನಿಮಗೆ ಮಳೆಗಾಲದಲ್ಲಿ ಬೇಕಾದರೂ ಕೂಡ ಸೇಮ್ ಹನಿಯನ್ನು ನಾವು ನಿಮಗೆ ಡೆಲಿವರ್ ಮಾಡ್ತೇವೆ. ಯಾಕೆಂದರೆ ನಾವು ತೆಗೆದ ಹನಿಯನ್ನು ಬಲ್ಕಲ್ಲಿ ದೊಡ್ಡ ಡ್ರಮ್ಮಲ್ಲಿ ಹಾಕಿ ಸೇವ್ ಮಾಡಿ ಇಡುವಂಥದ್ದು. ಯಾಕೆಂದರೆ ನಮಗೆ ಆಫ್ ಸೀಸನಲ್ಲಿ ಕೂಡ ಕೊಡಲಿಕ್ಕಿರ್ತದೆ. ಓನ್ಲಿ ಸೀಸನಲ್ಲಿ ಮಾತ್ರ ಅಲ್ಲ ನಾವು ಹನಿಯನ್ನು ಡೆಲಿವರ್ ಮಾಡುವಂಥದ್ದು, ಆಫ್ ಸೀಸನಲ್ಲಿ ಕೂಡ ಕೊಡ್ತೇವೆ. ಸೊ ಅಷ್ಟು ಅಮೌಂಟಲ್ಲಿ ನಮಗೆ ಹನಿ ಇರೋದು
ಇರೋದ್ರಿಂದ ನಾವು ಡ್ರಮ್ಸಲ್ಲಿ ಹಾಕಿ ತೆಗೆದಿಡುವಂಥದ್ದಾಯ್ತಾ. ಹಾಗೆ ಇಲ್ಲಿ ಸಿಯಾನ್ ಯೂನಿಫಾರ್ಮ್ ಹಾಕಿದ್ದಾನೆ ನೋಡ್ಬೋದು ನೀವು. ಮೇ ಬಿ ಒಂದು ವೀಕೆಂಡ್ ಇರ್ಬೋದು, ಇದು ವೀಕೆಂಡಲ್ಲಿ ತೆಗೆದಿರುವಂತಹ ವ್ಲಾಗ್ ಇರಬೇಕು. ಅವನು ಇವಾಗ ಸ್ಕೂಲಿಗೆ ಹೋಗಿದ್ದಾನೆ. ನನಗೆ ಅಂದರೆ ಕರೆಕ್ಟ್ ನೆನಪಿಲ್ಲ. ಮನೆಯಲ್ಲಿ ಮೇಲೆ ಕೆಲಸಕ್ಕೆ ಇವರು ಶೀಟ್ ಹಾಕೋರು ಬರ್ತಾಯಿದ್ರಲ್ಲ, ಸೊ ಅವರು ಕೂಡ ಇದ್ದರು. ಹಾಗೆ ಆಚೆ ಈಚೆ ಅಂತ ಹೇಳಿ ಟೈಮ್ ಹೋದದೇ ಗೊತ್ತಾಗೋದಿಲ್ಲ. ಬೆಳಗ್ಗೆ ಅವನನ್ನು ಬಿಟ್ಟರೆ ಮಧ್ಯಾಹ್ನ ಎಷ್ಟು ಬೇಗ ಅಂತ ಇಲ್ಲ, ಒಂದು 12:30 ಆಗಾಗ 12:30 1 ಗಂಟೆ ಆಗುವಾಗ ಹಸ್ಬೆಂಡ್ ಕರ್ಕೊಂಡು ಬರ್ತಾಯಿದ್ರು. ಹಾಗೆ ಈಗ ಮಗುವಿಗೆ ಮಲಗಿಸ್ಲಿಕ್ಕಿತ್ತು. ಬೆಳಿಗ್ಗೆದು ಚಾಪೆ ಹಾಗೆಯೇ ಇತ್ತು ಕೆಳಗೆ, ಅದನ್ನು ತೆಗೆದು ಅದರದ್ದೆಲ್ಲ ಇದು ಬಿಚ್ಚಿ ಬಂದಿದೆ. ಮತ್ತು ಸ್ವಲ್ಪ ಬಿಚ್ಚಿದ್ದು ನಮ್ಮ ಡೇಲನ್ನು. ಅವನು ಮಾಡದೇ ಇರುವಂಥ ಕೆಲಸ ಯಾವುದಿಲ್ಲ. ನಾನು ಅದೇ ಹೇಳುವಂಥದ್ದು, ನಮ್ಮ ಸಿಯಾನ್ 5 ವರ್ಷ, ಈಗ ಅವನಿಗೆ 6 ವರ್ಷ ಆಗ್ತದೆ ಏಪ್ರಿಲ್ 16ಕ್ಕೆ. ಅಷ್ಟರವರೆಗೆ ಅವನು ಮಾಡದ ಕೆಲಸಗಳನ್ನೆಲ್ಲ ಇವನು 2 ವರ್ಷದೊಳಗೆ ಮಾಡಿ ಮುಗಿಸಿದ್ದಾನೆ. ಅಷ್ಟು ಉಪದ್ರ ಕೂಡ ಮಾಡಿದ್ದಾನೆ, ಅಷ್ಟು ಒಳ್ಳೆ ಕೆಲಸ ಕೂಡ ಮಾಡಿದ್ದಾನೆ, ಕೆಟ್ಟ ಕೆಲಸ ಕೂಡ ಮಾಡಿಬಿಟ್ಟಿದ್ದಾನೆ. ಸೊ ಹಾಗೆ ನಮ್ಮ ಸಿಯಾನ್ ತುಂಬ ಜಾಗೃತೆ ಮನುಷ್ಯ. ಅವನ ವಸ್ತು ಆಗಿರ್ಬೋದು, ಅವನ ಬಾಡಿ ಆಗಿರ್ಬೋದು, ಅವನು ತುಂಬ ಸಂಭಾಳಿಸಿ, ಅಂದರೆ ಎಲ್ಲೂ ಬೀಳದ ಹಾಗೆ, ಹರ್ಟ್ ಆಗದ ಹಾಗೆ ನೋಡ್ಕೊಳ್ಳುವಂಥದ್ದು. ಇವನ್ನು ನಾನು ಹೇಗೆ ಬೀಳಬೇಕು, ಎಲ್ಲಿ ಬಿದ್ದು ತಲೆ ಹೊಡಿಬೇಕು, ಆ ರೀತಿಯಲ್ಲೇ ಯೋಚನೆ ಮಾಡುವ ರೀತಿಯಲ್ಲಿ ಅವನು ಮಾಡುವಂಥದ್ದು. ಒಟ್ರಾಶಿ ಅವರಿಗೆ ಅಂದರೆ ಡೇಲನಿಗೆ ಅವನ ಲೈಫ್ ರಿಸ್ಕಲ್ಲಿ ಬೀಳಬೇಕು, ಆ ರೀತಿ ಅವನು. ಅಂದರೆ ಅವ್ರು ಹೇಗೆ ಅಂದರೆ ಫುಲ್ ಎನರ್ಜಿ ಫುಲ್ ಇರ್ತದೆ ಈ ಏಜಲ್ಲಿ, ಆದರೆ ಇಮ್ಮೆಚ್ಯೂರ್ ಬ್ರೈನ್, ಹೇಗೆ ಅದನ್ನು ಎಲ್ಲಿ ಯುಟಿಲೈಸ್ ಮಾಡಬೇಕಂತ ಗೊತ್ತಾಗೋದಿಲ್ಲ. ಒಟ್ರಾಶಿ ಆಟ ಆಡುವಂಥದ್ದು, ಒಟ್ರಾಶಿ ಬೀಳುವಂಥದ್ದು. ಇವಾನ್ Ivan, hi Ivan, hello, ಮಗುವಿಗೆ ನಾನು ಮಲಗಿಸಿ ಬಂದಿದ್ದೆ. ಈಗ ಎದ್ದಿದ್ದಾನೆ. ಹಾಗೆ ನನಗೆ ಸ್ವಲ್ಪ ಕೆಲಸ ಇತ್ತು, ಇಡ್ಲಿ ಎಲ್ಲ ತೆಗೆದಿಡಲಿಕ್ಕೆ. ಮತ್ತು ಇವತ್ತು ನನಗೆ ಬಾತ್ರೂಮ್ ಕ್ಲೀನ್ ಮಾಡಲಿಕ್ಕಿತ್ತು. ಹಾಗೆ ನನ್ನ ಬಾತ್ರೂಮ್ ಕ್ಲೀನ್ ಮಾಡಲಿಕ್ಕೆ ನಾನು ಅದೇ ಅಗರೋದ ಮೆಷಿನ್ ಉಂಟಲ್ಲ, ಸೊ ಅದನ್ನೇ ಯೂಸ್ ಮಾಡುವಂಥ ತುಂಬ ಈಸಿ ಅಂತ ಹೇಳಿ ಅನ್ನಿಸ್ತದೆ ನನಗೆ. ಮತ್ತು ಅದೆಲ್ಲ ಆದ ನಂತರ ಈಗ ತುಂಬ ಸೆಕೆ ಇರೋದ್ರಿಂದ ನಿನ್ನೆ ನಾನು ರಾತ್ರಿ ಮಲಗಲಿಕ್ಕೆ ಮುಂಚೆ ಗೋಂದನ್ನು ನೆನೆಯಲಿಕ್ಕೆ ಹಾಕಿದ್ದೆ. ಅದನ್ನು ಇವಾಗ ದೊಡ್ಡ ಬಾಟಲಲ್ಲಿ ನೀರನ್ನು ತೆಕ್ಕೊಂಡು, ನಾನು ಒಂದೊಂದು ಸಲ ನೀರನ್ನು ಕುಡಿಯುವಾಗ ಇದು 3/4 ಲೀಟ್ರ್ ಬಾಟಲ್ ಆದರೆ ಇದರಲ್ಲಿ ಒಂದು 1/4 ಭಾಗದಷ್ಟು ಬಿಟ್ಟು ಮತ್ತು ಉಳಿದದನ್ನೆಲ್ಲ ಕುಡಿದು ಬಿಡ್ತೇನೆ. ನಾನು ನೀರು ಕುಡಿಯೋದು ಜಾಸ್ತಿ, ಹಾಗಾಗಿ ನಾನು ದೊಡ್ಡ 2.5 ಲೀಟ್ರ್ ಬಾಟಲಲ್ಲಿ ನೀರನ್ನು ತುಂಬಿಸಿ ಇಡುವಂಥದ್ದು. ನೀರು ತುಂಬ ಕುಡಿತಾ ಇರ್ತೇನೆ, ಯಾಕೆಂದರೆ ಒಂದು ಬ್ರೆಸ್ಟ್ ಮಿಲ್ಕಿಗೆ ಕೂಡ ನೀರು ಬೇಕು. ಬ್ರೆಸ್ಟ್ ಮಿಲ್ಕ್ ಒಳ್ಳೆದಾಗಿರ್ತಕ್ಕಂದರೆ ನೀರು ಕೂಡ ನನಗೆ ಈಗ ಅಂದರೆ ಹೈಡ್ರೇಷನ್ ಕೂಡ ಇಂಪಾರ್ಟೆಂಟ್ ಅಲ್ಲ, ಹಾಗಾಗಿ ನಾನು ನೀರನ್ನು ಕುಡಿತೇನೆ. ಹಾಗೆ ನಾನಿಲ್ಲಿ ನೀರಿಗೆ ಗೋಂದನ್ನು ಹಾಕ್ಕೊಳ್ತಾ ಇದ್ದೇನೆ. ಗೋಂದು ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ ನಿಮ್ಮ ಬಾಡಿಗೆ ಎಷ್ಟು ಬೇಕು ಅಷ್ಟನ್ನು ನೀವು ನಿಮಗೆ ಹೇಗೆ ಆಗ್ತದೆ ಹಾಗೆ ಕನ್ಸ್ಯೂಮ್ ಮಾಡ್ಬೋದು. ದೊಡ್ಡದು 2-3 ಟೇಬಲ್ ಸ್ಪೂನ್ ಅಷ್ಟು ಗೋಂದನ್ನು ಹಾಕ್ಕೊಂಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಇದೇ ನೀರನ್ನು ನಾನು ಇವತ್ತು ಸಂಜೆವರೆಗೆ ಇದನ್ನೇ ಕುಡಿಲಿಕ್ಕಿರುವಂಥದ್ದು. ಬಾಯಾರಿಕೆ ಆಗುವಾಗ, ನೆನಪಾಗುವಾಗ ಇದನ್ನೇ ಕುಡಿಯುವಂಥದ್ದು. ಎಕ್ಸ್ಟ್ರಾ ಇರುವಂತಹ ಗೋಂದು ಏನಿದೆ ನೋಡಿ, ಅದನ್ನು ನಾನು ತೆಗೆದಿಡ್ತಾ ಇದ್ದೇನೆ. ಗೋಂದಲ್ಲಿ ನ್ಯಾಚುರಲ್ ಆಗಿ ಫೈಬರ್ ಇರೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ಎಲ್ಲ ಆಗ್ತಾಯಿದೆ, ಆದರೆ ಡೈಜೆಷನ್ ಕರೆಕ್ಟಾಗಿ ಆಗ್ತಾಯಿಲ್ಲ, ಗ್ಯಾಸ್ಟ್ರಿಕ್ ಎಲ್ಲ ಆಗ್ತಾಯಿದೆ, ಆದರೆ ಇದು ತುಂಬಾ ಹೆಲ್ಪ್ಫುಲ್. ಮತ್ತು ನಿಮಗೆ ಕಾಲಿದು ಗಂಟು ನೋವೆಲ್ಲ ಇರುವವರಿಗೆ ಇದರಲ್ಲಿ ಕ್ಯಾಲ್ಶಿಯಂ ಅಂಶ ಕೂಡ ಜಾಸ್ತಿ ಇದೆ, ಮೆಗ್ನೀಸಿಯಮ್ ಎಲ್ಲ ಇರೋದ್ರಿಂದ ನಮ್ಮ ಕಾಲೆಲ್ಲ ಈಗ ನಾನು ಪ್ರೆಗ್ನೆನ್ಸಿಯಲ್ಲಿ ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ. ನಿಮ್ಮ ಡಾಕ್ಟರ್ ಹತ್ರ ಕೇಳಿ ನೀವು ಕೂಡ ಕನ್ಸ್ಯೂಮ್ ಮಾಡ್ಬೋದು. ಇದರಲ್ಲಿ ಮೆಗ್ನೀಸಿಯಮ್ ಇರೋದ್ರಿಂದ ನಮಗೆ ಕಾಲು ಮಸಲ್ಸ್ ಎಲ್ಲ ಕ್ಯಾಚ್ ಆದಾಗೆ ಆಗ್ತದಲ್ವ, ರಾತ್ರಿ ನಿದ್ದೆಯಲ್ಲಿ ಒಮ್ಮೆ ಕಾಲನ್ನು ನೆಟ್ಟಗೆ ಮಾಡಿದರೆ ಜೀವ ಹೋದಾಗೆ ಆಗ್ತದೆ. ಸೊ ಅಂಥ ಟೈಮಲ್ಲಿ ಅಂಥದ್ದೆಲ್ಲ ಆಗೋರಿಗೆ, ಪ್ರೆಗ್ನೆಂಟ್ ಇದ್ದರೂ ಪ್ರೆಗ್ನೆಂಟ್ ಇಲ್ಲದವರಿಗೂ ಕೂಡ ಯೂಸ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಇದು. ಹಾಗೆ ನಮ್ಮ ಬಾಡಿಯಲ್ಲಿ ಹೈಡ್ರೇಷನನ್ನು ಕೀಪ್ ಮಾಡಲಿಕ್ಕೆ ಕೂಡ ಒಳ್ಳೆಯದು. ಇದನ್ನು ನಾನು ಈ ರೀತಿ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು 1-2 ವಾರ ಎಲ್ಲ ಇಟ್ಕೊಂಡು ಇದನ್ನೇ ಯೂಸ್ ಮಾಡ್ತೇನೆ, ಏನಾಗೋದಿಲ್ಲ. ಒಮ್ಮೆ ಕರೆಕ್ಟಾಗಿ ಸೋಕಾದ ನಂತರ ಯೂಸ್ ಮಾಡಿದರೆ ಆಯಿತು. ಇದು ಕೂಡ ಬೇಕಾದರೆ ಇಲ್ಲಿ ಮೇಲೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ ಆಯಿತು. 200 ರೂಪೀಸ್ ನೀವು ಹಾಕಿದರೆ ನಾನು ನಿಮಗೆ ಮನೆಗೇ ನಿಮಗೆ ಡೆಲಿವರಿ ಕೊಡುವ ರೀತಿಯಲ್ಲಿ ನಾವು ಕಳಿಸಿಕೊಡ್ತೇವೆ, ಆಯಿತಾ. ತುಂಬ ಜನ ಸ್ಯಾಟಿಸ್ಫೈಡ್ ಆಗಿರುವಂಥ ಕಸ್ಟಮರ್ಸ್ ಇದ್ದೀರಾ. ನನಗೆ ಆ್ಯಕ್ಚುಲಿ ನಾನು ಟೆಸ್ಟಿಮನೀಸ್ ಎಲ್ಲ ಯಾರಿಗೆಲ್ಲ ಏನೆಲ್ಲ ಗುಣ ಆಯಿತು, ಕೆಲವರಿಗೆ ಯೂರಿನ್ ಇನ್ಫೆಕ್ಷನ್ ಗುಣ ಆಯಿತು, ಕೆಲವರಿಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೊಟ್ಟೆ ನೋವಾಗುವಂಥ, ತುಂಬ ಬ್ಲೀಡಿಂಗ್ ಆಗ್ತಾ ಇದ್ದದ್ದೆಲ್ಲ ಇತ್ತು, ಅದು ಕಡಿಮೆ ಆಗಿದೆ. ಹೆಚ್ಚಾಗಿ ನನಗೆ ಬಂದಿರುವಂಥದ್ದು ಅಂತ ಹೇಳಿದರೆ ಇದು ಕಾನ್ಸ್ಟಿಪೇಷನ್ ಸರಿಯಾಗಿದೆ, ಮತ್ತು ಇದು ಎಂತ ಯೂರಿನ್ ಇನ್ಫೆಕ್ಷನ್ ಅದೆಲ್ಲ ಕರೆಕ್ಟಾಗಿದೆ. ಮೊದಲು ಯೂರಿನ್ ಕರೆಕ್ಟಾಗಿ ಪಾಸ್ ಮಾಡ್ತಾ ಇರಲಿಲ್ಲ, ಇವಾಗ ಯೂರಿನ್ ಕರೆಕ್ಟಾಗಿ ಪಾಸ್ ಮಾಡ್ತಾ ಇದ್ದಾರೆ, ಹೈಡ್ರೇಟೆಡ್ ಆಗಿದ್ದಾರೆ ಅಂಥದ್ದೆಲ್ಲ ತುಂಬ ಟೆಸ್ಟಿಮನೀಸ್ ಎಲ್ಲ ಬಂದಿತ್ತು. ಮತ್ತು ಸ್ಕಿನ್ ತುಂಬ ಪಿಂಪಲ್ಸ್ ಆಗ್ತಾ ಇರೋರಿಗೆ ಪಿಂಪಲ್ ಆಗೋದು ಕಡಿಮೆ ಆಗಿದೆ ಅಂತ ಹೇಳಿ ತುಂಬ ಟೆಸ್ಟಿಮನೀಸ್ ಬಂದಿದ್ದಾಯಿತು. ಅದನ್ನೆಲ್ಲ ನಾನು
ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಬೇಕಿತ್ತು, ಬಟ್ ಮಧ್ಯದಲ್ಲೇ ನನ್ನ ಮೊದಲಿನ ಫೋನ್ ಹಾಳಾಯಿತು ಅಂತ ಹೇಳಿ. ಹಾಗಾಗಿ ನೀವು ಯಾರಾದರೂ ನನಗೆ ಮೆಸೇಜ್ ಮಾಡಿದವರು ಇದ್ದಿರಾದರೆ ನಾನು ರಿಪ್ಲೈ ಮಾಡಲಿಲ್ಲ ಅಂತ ಹೇಳಿ ಇನ್ನೂ ಕಾಯ್ತಾ ಇರಬೇಡಿ. ತುಂಬ ದಿನ ಹಿಂದೆ ಮೆಸೇಜ್ ಮಾಡಿದವರು ಪುನಃ ಆ ಮೆಸೇಜನ್ನು ನನಗೆ ಹಾಕಿ ಆಯಿತು. ಯಾಕೆಂತ ಹೇಳಿದರೆ ಇದರಲ್ಲಿ ತುಂಬ ಆರ್ಡರ್ಸ್ ಕೂಡ ಇರ್ಬೋದು. ನಾನು ಸಡನ್ನಾಗಿ ಮೊಬೈಲ್ ಹಾಳಾದ್ರಿಂದ ಸಿಮ್ಮನ್ನು ಇನ್ನೊಂದಕ್ಕೆ ಹಾಕಿದೆ. ಹಾಗಾಗಿ ನನಗೆ ಯಾರ್ದು ಮೆಸೇಜ್ ಓದಲಿಲ್ಲ, ಯಾರ್ದಕ್ಕೆ ರಿಪ್ಲೈ ಕೂಡ ಮಾಡಲಿಲ್ಲ, ಹಾಗಾಗಿದೆ ಆಯಿತಾ. ಹಾಗಾಗಿ ಯಾರ್ದಾದ್ರೂ ಏನಾದರೂ ಬ್ಯಾಲೆನ್ಸ್ ಇದೆ ಆದರೆ ನೀವು ನನಗೆ ಪುನಃ ಮೆಸೇಜ್ ಮಾಡ್ಬೋದು. ಇಲ್ಲಿ ನಾನು ಡೀಲನಿಗೆ ದಾಳಿಂಬೆಯನ್ನು ತೆಗೆದಿಟ್ಟಿದ್ದೆ, ಬಟ್ ಅವನು ಸ್ವಲ್ಪ ತಿಂದು ಹಾಗೇನೆ ಇಟ್ಟು ಹೋಗಿದ್ದ. ನಾನು ತಿಂದಿದ್ದಕ್ಕೆ ಇವಾಗ ಬೇಕಂತೆ ಅವನಿಗೆ. ಮೂಗಲ್ಲಿ ಸಹ ಇಳಿತಾ ಉಂಟು. ಸಿಯೋನಿಂದ ಸ್ಟಾರ್ಟ್ ಆದಂತು. ಮೊದಲು ಸಿಯೋನ್ ತೆಕೊಂಡು ಬಂದದ್ದು ಶೀತ ಶಾಲೆಯಿಂದ. ಇವರಿಗೆ ಇಬ್ಬರಿಗೆ ಚಿಕ್ಕವರಿಗೆ ಇಮ್ಯುನಿಟಿ ಕಡಿಮೆ ಅಲ್ಲ, ಹಾಗೆ ಇವರಿಗೆ ಕೂಡ ಕೋಲ್ಡ್ ಆಗಿದೆ. ಈ ಮಗು ಉಗ್ತಾ ಇದ್ದ ಆಚೆ ಹೊರಗೆ ನೋಡಿ ಅಂತ ಹೇಳಿ, ಅಂದರೆ ಹಾಲು ಕೊಡುವ ಟೈಮ್ ಆಯಿತು. ನನ್ನನ್ನು ನೋಡಿದ ಕೂಡಲೇ ಅವನಿಗೆ ನಾನು ಅಂಬ ಥರ ಕಾಣ್ತದೆ. ಹಾಗಾಗಿ ನನ್ನನ್ನು ನೋಡಿ ಒಂದು ನಗು ನೋಡಿ ಹೇಗೋ ನನ್ನ ಹಾಲು ಬಂತಲ್ಲ ಅಂತ ಹೇಳಿ ನನ್ನ ದನ ಮೇಯ್ಲಿಕ್ಕೆ ಹೋದದ್ದು ಬಂದಿದೆ ಅಂತ ಹೇಳಿ ಮಕ್ಕಳ ತಲೆಯಲ್ಲಿ ಒಂದೇ ಇರುವಂಥದ್ದು, ಯಾವಾಗ ಕೊಡ್ತಾರೆ, ಎಷ್ಟು ಹಾಲು ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇರುವಂಥದ್ದು. ಹಾಗೆ ಹಾಲೆಲ್ಲ ಕೊಟ್ಟು ನನಗೆ ಕೇಕ್ ಇತ್ತು, ಹಾಗೆ ನಾನು ಕೇಕ್ ರೂಮಿಗೆ ಬಂದಿದ್ದೇನೆ. ಮಗುವಿಗೆ ಇಲ್ಲಿ ನಾನು ದ್ರಾಕ್ಷಿಯನ್ನು ನಿಬ್ಲರಲ್ಲಿ ಹಾಕಿ ಕೊಡ್ತಾ ಇದ್ದೇನೆ. ಇದರದ್ದು ಬೇಕಾದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ ಆಯಿತಾ. ಚೆಕ್ ಮಾಡಿ, ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಇದು ಲಿಂಕ್ ಎಲ್ಲ ಇರ್ತದೆ, ಚೆಕ್ ಮಾಡಿ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನಾನು ನಿಬ್ಲರಿಗೆ ದ್ರಾಕ್ಷಿಯನ್ನು ಹಾಕಿ ಸ್ವಲ್ಪ ಅದನ್ನು ಸ್ಕ್ವೀಸ್ ಮಾಡಿ ಅದರ ಜ್ಯೂಸ್ ಬರುವ ಹಾಗೆ ಸ್ಕ್ವೀಸ್ ಮಾಡಿ ಕೊಡ್ತಾ ಇದ್ದೇನೆ. ಇದನ್ನು ಕೊಟ್ಟು ಸ್ವಲ್ಪ ಹೊತ್ತು ಅದರಲ್ಲೇ ಟೈಮ್ ಪಾಸ್ ಮಾಡ್ತಾನೆ. ಇದು ಸ್ವಲ್ಪ ದಿನ ಹಿಂದೆ ಶೂಟ್ ಮಾಡಿದ್ದಲ್ಲ, ಹಾಗಾಗಿ ಜಾಸ್ತಿ ದೂರ ಹೋಗ್ತಾ ಇರಲಿಲ್ಲ ಚಾಪೆ ಮೇಲೆ ಇಟ್ಟರೆ. ಬಟ್ ಇವಾಗ ಚಾಪೆ ಮೇಲೆ ಇರೋದೇ ಇಲ್ಲ, ಅವನು ಪ್ಲೇ ಮ್ಯಾಟ್ ಮೇಲೆ ಇಟ್ಟರೆ ಎಲ್ಲೋ ಹೋಗಿರ್ತಾನೆ, ಎಲ್ಲೆಲ್ಲಿ ಹೋಗಿ ಏನೆಲ್ಲ ಎಳೆದು ಎಲ್ಲೆಲ್ಲ ತಲೆಯೆಲ್ಲ ತಾಗಿಸ್ಕೊಳ್ತಾನೆ. ಹಾಗಾಗಿ ಇವಾಗ ಈ ರೀತಿಯಲ್ಲಿ ಇಲ್ಲ, ಅವನು ಈಗ ತುಂಬ ಚೇಂಜ್ ಆಗಿದ್ದಾನೆ. ಮಕ್ಕಳಿಗೆ ನಿಬ್ಲರ್ಸ್ ಕೆಲವರು ಕೊಡೋದಿಲ್ಲ, ಬಟ್ ನಾನು ಕೊಡ್ತೀನಿ. ಯಾಕೆಂದರೆ ಸ್ವಲ್ಪ ಒಂದು ಟೈಮ್ ಪಾಸ್ ಆಗ್ತದೆ, ಮತ್ತು ಅವರಿಗೆ ಟೆಕ್ಸ್ಚರ್ಸ್ ಫ್ರೂಟ್ ಇದು ಟೇಸ್ಟ್ ಇಂಥದ್ದೆಲ್ಲ ಅವರು ಯೂಸ್ ಟು ಆಗ್ತಾರೆ. ಹಾಗಾಗಿ ಸ್ವಲ್ಪ ದ್ರಾಕ್ಷಿ ಹುಳಿಯಾಗಿ ಸ್ವಲ್ಪ ಸ್ವೀಟ್ ಎಲ್ಲ ಇರ್ತದೆ ಅಲ್ಲ, ಮೊದಲಿಗೆ ಅವರಿಗೆ ಹುಳಿ ಅಂತ ಹೇಳಿ ಅನಿಸ್ತದೆ, ಬಟ್ ಸ್ವಲ್ಪ ಹೊತ್ತಿನ ನಂತರ ಅದು ನುಂಗುವಾಗ ಸಿಹಿ ಅಂತ ಕೂಡ ಅನ್ನಿಸ್ತದೆ. ಹಾಗಾಗಿ ಅವರು ಅದರಲ್ಲಿ ಒಂದು ಯೂಸ್ ಟು ಆಗಲಿ ಅಂತ ಹೇಳಿ ಕೊಡುವಂಥದ್ದು ನಾನು. ಹಾಗೆ ಇವತ್ತು ಕೆಲಸಕ್ಕೆ ಕೂಡ ಬಂದಿದ್ದರು, ಹಾಗೆ ಇನ್ನವರಿಗೆ ನಾನು ಜ್ಯೂಸನ್ನು ಕೂಡ ಮಾಡ್ತಾಯಿದ್ದೆ. ಈಗ ನಮ್ಮ ಮನೆಯಲ್ಲಿ ನಿಂಬೆ ಆಗ್ತಿತ್ತು, ನಿಂಬೆ ಕೂಡ ಇಲ್ಲ. ಇವರಿಗೆ ಅವರು 4 ಜನ ಇದ್ದರೂ ಕೂಡ ಕುಡಿಲಿಕ್ಕೆ ಇವಾಗ ತುಂಬ ಸೆಕೆ ಅಲ್ಲ, ಮತ್ತು ಅವರಿಗೆ ಮೇಲೆ ಬಿಸಿಲಲ್ಲೇ ಕೆಲಸ ಅಲ್ಲ. ಹಾಗೆ ನಾನು ದೊಡ್ಡ ಪಾತ್ರೆಯಲ್ಲಿ ಒಂದು 10-12 ಲೋಟದಷ್ಟು ಶರ್ಬತ್ ಮಾಡಿ ಕೊಡ್ತೇನೆ. ಹಾಗೆ ಇವತ್ತು ಅವರಿಗೆ ಲಿಚ್ಚಿದು ಇತ್ತು ನನ್ನ ಹತ್ರ, ಅದನ್ನೇ ಹಾಕಿ ಶರ್ಬತ್ ಮಾಡಿ ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಪ್ರಾಡಕ್ಟ್ಸ್ ಏನಾದರೂ ನಿಮಗೆ ಬೇಕಿದ್ದರೆ ಪರ್ಚೇಸ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ನನ್ನ ಸ್ಮಾಲ್ ಬಿಸ್ನೆಸ್ಸಿಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ, ನಿಮಗೆ ತುಂಬ ಥ್ಯಾಂಕ್ಸ್. ಹಾಗೆ ಬ್ಯಾಗ್ಸ್ ಕೂಡ ನೋಡಿ ಅಫೋರ್ಡೆಬಲ್ ಪ್ರೈಸಲ್ಲಿದೆ, ನೀವು ಆನ್ಲೈನ್ ತಗೊಳ್ಳೋದಕ್ಕಿಂತ ಒಳ್ಳೆ ಕ್ವಾಲಿಟಿ ಕೂಡ ಇದೆ. ನಾನೊಂದು 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ. ಒಂದು ಬ್ಯಾಗನ್ನು ವಾಶ್ ಮಾಡಿ ಕೂಡ ಯೂಸ್ ಮಾಡಿದ್ದೇನೆ, ಏನು ಕೂಡ ಆಗಲಿಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಸಿಯೋನ್ ಕೂಡ ಬಂದಿದ್ದಾನೆ, ಮಧ್ಯಾಹ್ನ ನೋಡ್ಬೋದು ನೀವು. ಇಷ್ಟೇ ಇವತ್ತಿನ ವ್ಲಾಗ್ ಆಯಿತಾ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.